ಆಮೇಲೆ ಒಂದು ಕ್ಯೂಟ್ ಲವ್ ಸ್ಟೋರಿ ಸ್ಟಾರ್ಟ್ ಆಗೈತೆ. ಲವ್ ಸ್ಟೋರಿ ನೋಡ್ತಾ ಇರ್ಬೋದು. ಇಲ್ಲಿ ಹುಂಜ ಮತ್ತೆ ಒಂದು ಏಟೆಗೆ ಲವ್ ಸ್ಟಾರ್ಟ್ ಆಗ್ಬಿಟ್ಟದೆ. ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಅದು ಇದು ಬಿಟ್ಟಿರಲ್ಲ, ಇದು ಅದು ಬಿಟ್ಟಿರಲ್ಲ, ಎರಡು ಒಂದೇ ತಾವು. ಮೂತಿ ಎಲ್ಲ ಅದೇನಾದ್ರು ಗಲೀಜ್ ಮಾಡ್ಕೊಂಡಿದ್ರೆ ಇದು ಕ್ಲೀನ್ ಮಾಡೋದು, ಇಲ್ಲ ಅಂತಂದ್ರೆ ಅದಕ್ಕೇನಾದ್ರು ಗಲೀಜ್ ಆಗಿದ್ರೆ ಇದು ಕ್ಲೀನ್ ಮಾಡೋದು, ಮತ್ತೆ ಏನಾದ್ರು ಅದಕ್ಕೇನಾದ್ರು ಕಟ್ತು ಅಂದ್ರೆ ಇಲ್ಲ ಏನಾದ್ರು ಆಯ್ತು ಅಂದ್ರೆ ಮೂತಿಲಿ ಎಲ್ಲ ಕ್ಲೀನ್ ಮಾಡ್ಕೊಡೋದು. ಮತ್ತೆ ಈ ತರ ಹುಂಜಗಳು ಮತ್ತೆ ಏಟೆಗಳು ಅಂದ್ರೆ ಫನ್ನಿಯಾಗಿ ಹೇಳ್ತಾ ಇರೋದು, ಯಾರು ಸೀರಿಯಸ್ ತಗೋಬೇಡಿ. ಆಮೇಲೆ ಏನಪ್ಪ ಇವನು ಈ ತರ ಎಲ್ಲ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ ಇವೆರಡು ಬಿಟ್ಟಿರ್ನಾರ್ದಂಗೆ ಇರ್ತವೆ ಯಾವಾಗ್ಲೂ. ಅಂದ್ರೆ ಇದು ಬಿಟ್ಟು ಅದಿರಲ್ಲ, ಅದು ಬಿಟ್ಟು ಇದಿರಲ್ಲ. ಅಂದ್ರೆ ಇದೊಂಥರ ಅಂದ್ರೆ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಅಭ್ಯಾಸ ಆಗಿರೋ ಹುಂಜ ಮತ್ತೆ ಏಟೆಗಳು ಅಂತಂದ್ರೆ ನಿಮ್ಮ ಹತ್ರ ಯಾರ ಹತ್ರನಾದ್ರು ಈ ತರ ಫಾರಮ್ ಅಲ್ಲಿ ಈ ತರ ಇತ್ತು ಅಂತಂದ್ರೆ ನೀವು ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು ಇಲ್ಲಿ ಹುಂಜ ಮತ್ತೆ ಏಟೆ ಯಾವ ತರ ಇದೆ ಅಂತ. ಅಂದ್ರೆ ಇದು ಎಲ್ಲಾ ಹುಂಜ ಎಲ್ಲ ಏಟೆನೂ ಹಿಂಗೆ ಹೋಗಲ್ಲ. ಅಂದ್ರೆ ಕೆಲವು ಮಾತ್ರ ಹಳೆ ಕೋಳಿಗಳು ಹೋಗ್ಕೊಡೋದು ಅಷ್ಟೇ. ಅದು ಬಿಟ್ಟು ಇದಿರಲ್ಲ, ಇದು ಬಿಟ್ಟು ಅದಿರಲ್ಲ. ಮತ್ತೆ ಅದು ಮೇಯಕ್ಕೆ ಹೋದಾಗ ಇದು ಮೇಯಕ್ಕೆ ಹೋಗೋದು, ಇದು ಏನಾದ್ರು ಮೇಯಕ್ಕೆ ಹೋದಾಗ ಅದು ಸಪೋರ್ಟಿವ್ ಮಾಡೋದು, ಈ ತರ. ಅಂದ್ರೆ ನಿಮ್ಮ ಹತ್ರ ಏನಾದ್ರು ಇತ್ತು ಅಂದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಆಮೇಲೆ ಏನಪ್ಪಾ ಅಂದ್ರೆ ಹುಂಜದ ಮೂತಿ ಗಲೀಜಾಗಂಗಿಲ್ಲ. ಅಂದ್ರೆ ಕಾರಣ ಏನು ನೋಡಿ, ಇಲ್ಲಿ ಹುಂಜದಾಗ್ಲಿ ಏಟೆ ಮೂತಿ ಅದು ಗಲೀಜಾಗಕ್ಕೆ ಬಿಡಲ್ಲ, ಇದ್ರ ಮೂತಿ ಅದು ಗಲೀಜಾಗಕ್ಕೆ ಬಿಡಲ್ಲ. ಅಲ್ಲ ಮನುಷ್ಯಳಾದ್ರೂ ಲವ್ಗಳು ನೋಡಿದೆ, ಇಲ್ಲ ಅಂತಂದ್ರೆ ಲವ್ ಸ್ಟೋರಿ ನೋಡ್ತಿದ್ದೆ. ಇವತ್ತೇ ಈ ಥರ ಎಲ್ಲ ಕೋಳಿಗಳನ್ನ ನೋಡ್ತಾ ಇರೋದು. ಇದು ಅಷ್ಟೊತ್ತಿಂದ ಇನ್ನೂ ಎಷ್ಟೊತ್ತರ್ಗಾರು ನೋಡಿ, ನೀವು 5 ನಿಮಿಷ ನೋಡಿ, 10 ನಿಮಿಷ ನೋಡಿ, ಇದೇ ಥರ ಕ್ಲೀನ್ ಮಾಡ್ಕೋದು, ಇದೇ ಥರ ಆಗಿರೋದು. ನಾನು ಇದೊಂದು ಹುಂಜನ ಬ್ರೀಡಿಂಗ್ ಅಂತ ಬಿಟ್ಕೊಂಡ್ರೆ, ಈ ಬ್ರೀಡಿಂಗ್ ಮಾಡೋದು ಬಿಟ್ಬಿಟ್ಟು ಇನ್ನೆಲ್ಲ ಹುಂಜಕ್ಕೂ ಇನ್ನೆಲ್ಲ ಏಟೆಗಳ ಹತ್ರನೂ ಇಷ್ಟೊಂದು ತಲೆ ಕೆಡ್ಸ್ಕೊಳ್ಳಲ್ಲ. ಇವೆರಡು ಮಾತ್ರ ಆಡಬಾರ್ದೇ ಆಡ್ತಾವೆ ಮಾತ್ರ ಡೈಲಿ. ನೋಡ್ತಾ ಇರ್ಬೋದು ಇಲ್ಲಿ ಯಾವಾಗ್ಲಾರ ನೋಡ್ರಿ, ಇನ್ನೂ 5 ನಿಮಿಷ ನೋಡ್ಕೊಳ್ಳಿ ಬೇಕಾದ್ರೆ ಕೂತ್ಕೊಳ್ಳಿ. ಯಾವ್ದು ನೋಡಿದ್ರು ಅದು ಇನ್ನು ಹತ್ತಾಗಿತ್ತಾಗ ಅದು ಬಿಟ್ಟು ಇದಿರಲ್ಲ, ಇದು ಬಿಟ್ಟು ಅದು ಹೋಗಲ್ಲ. ಈ ಥರ ನಿಮ್ಮ ಹತ್ರ ಇತ್ತು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಈ ಥರ ಕ್ಯೂಟ್ ಲವ್ ಸ್ಟೋರಿಗಳು ನಿಮ್ಮ ಹತ್ರ ಎಲ್ಲರೂ ಸ್ಟಾರ್ಟ್ ಆಗಿದ್ರೆ ಪ್ರಾಣಿಗಳ ಮೇಲೆ ನಿಮಗೂ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿಬಿಡಿ. ಮತ್ತು ಹುಂಜಗಳದ್ದು ಇವತ್ತು ಫನ್ನಿ ಬರೋದು ಅಂದ್ರೆ ಅದೊಂದೇ. ನೋಡ್ತಾ ಇರ್ಬೋದಲ್ಲ ಅದೇ ಥರ.